ಮೈಸೂರಿನಲ್ಲೂ ಬಿಡದಿ ಟೌನ್ಶಿಪ್ ವಿರುದ್ಧ ಬೀದಿಗಿಳಿದಿದ್ದಾರೆ ರೈತರು. ಅನ್ನ ನೀಡುವ ತಟ್ಟೆಗೆ ಮಣ್ಣು ಹಾಕಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲೂ ಬಿಡದಿ ಟೌನ್ಶಿಪ್ ವಿರುದ್ಧ ಬೀದಿಗಿಳಿದಿದ್ದಾರೆ ರೈತರು. ಮೈಸೂರು ಊಟಿ ರಸ್ತೆ ತಡೆದು ಕಬ್ಬು ಬೆಳೆಗಾರರು ಪ್ರೊಟೆಸ್ಟ್ ಮಾಡಿದ್ದಾರೆ. ತಟ್ಟೆಯಲ್ಲಿ ಮಣ್ಣು ತುಂಬಿ ಘೋಷಣೆ ಕೂಗಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಗರಂ ಆಗಿದ್ದಾರೆ. ಕೇಸ್ ಹಾಕಿದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ನಿನ್ನೆ ದಿಢೀರಂತ ಏನು ಪೊಲೀಸ್ನವರು ಬಲದ ಮೂಲಕ ಏನು ನಾವು JMC ಏನು ಅಳತೆ ಮಾಡ್ತೀವಿ ಅಂತೇಳಿ ಸರ್ವೆ ಮಾಡಲಿಕ್ಕೆ ಅಧಿಕಾರಿಗಳು ಒಳಗೊಂಡಂತೆ ಭಾಳಷ್ಟು ಜನ ನೂರಾರು ಪೊಲೀಸರು ಬಂದು ತುಂಬಿಕೊಂಡು ಊರನ್ನ ಆವರಿಸ್ಕೊಂಡಿದ್ರು. ಅದರ ವಿರುದ್ಧ ರೈತರು ದಂಗೆ ಎದ್ದು ಪೊರ್ಕೆ ಚಳವಳಿ ಮಾಡಿದ್ದಾರೆ, ಅಂದರೆ ಪೊರ್ಕೆ ಹೊಡೆ ಅಂತ ಕೆಲಸ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಇವರು ಏನು ಪೊಲೀಸ್ನವರು ಅವ್ರ ಮೇಲೆ FIR ಹಾಕೋಂಥದ್ದು, ಅವ್ರನ್ನ ಬಂಧನ ಮಾಡೋಂಥದ್ದು, ಆಫ್ ಮರ್ಡರ್ ಕೇಸ್ ಬುಕ್ ಮಾಡೋಂಥದ್ದು ಇದನ್ನೆಲ್ಲ ಮಾಡಿದರೆ ನಿಜಕ್ಕೂ ಇದು ಅವಮಾನೀಯ. ಅದನ್ನು ವಿರೋಧಿಸಿ ಇವತ್ತು ನಾವು ನಂಜನಗೂಡು ಮೈಸೂರು ರಸ್ತೆ ಊಟಿ ರಸ್ತೆನೂ ಕೂಡ ರಸ್ತೆ ತಡೆ ಮಾಡ್ತೀವಿ. ಬೆಂಬಲವಾಗಿ ಬಿಡದಿ ರೈತರ ಪರವಾಗಿ ಬೆಂಬಲವಾಗಿ ಯಾವಾಗಲೂ ಕೂಡ ನಾವು ಇರ್ತೀವಿ ಅಂತ ಹೇಳ್ತಾ, ಜೊತೆಗೆ ಬಂಜರು ಭೂಮಿ ಅಂತ ಹೇಳ್ತೆ ಸರ್ಕಾರ. ಬಂಜರು ಭೂಮಿ ಸರ್, ಇವತ್ತು ರೈತರು ಯಾರೂ ಹೋಗಿಲ್ಲ ಅಲ್ಲಿಗೆ, ಇವ್ರನ್ನ ಕೊಲೆ ಮಾಡೋಕ್ಕೆ ಯಾರೂ ಹೋಗಿಲ್ಲ. ಬಂದಿರತಕ್ಕಂಥದ್ದು ಸರ್ಕಾರನೇ ಅಲ್ಲಿಗೆ ಕಳಿಸಿರ್ತಕ್ಕಂಥದ್ದು. ಇವತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ಬರಬೇಕು. ಯಾಕೆ ಅಂತಂದರೆ ರೈತರು ಇವತ್ತು ಒಕ್ಲೆಬ್ಸಿ ಇವತ್ತು ನೋಡಿ ಅದಕ್ಕೆ ತಟ್ಟೆ ಹಿಡಿದಿದ್ದೀವಿ. ಇವತ್ತು ಅನ್ನ ಆಗ್ತಾ ಇರೋದು ಅದು ರೈತರು. ಇಡೀ ಬೆಂಗಳೂರು ಅರ್ಧ ಭಾಗಕ್ಕೆ ತರಕಾರಿ ಇರ್ಬೋದು, ತೆಂಗಿರ್ಬೋದು, ಪ್ರತಿಯೊಂದು ಹಾಲು ಇರ್ಬೋದು, ಪ್ರತಿಯೊಂದು ಕೊಡ್ತಾ ಇರೋದೇ ರೈತರು. ಇವತ್ತು ಅದಿಲ್ಲಾಂದರೆ ಹೆಂಗೆ ಜೀವನ ಮಾಡ್ತಾರೆ ಸರ್? ಇವತ್ತು ದುಡಿದಂಥ ರೈತರು ಅನ್ನ ತಟ್ಟೆಗೆ ಇವತ್ತು ಮಣ್ಣು ಹಾಕ್ತಾವ್ರು ಅವರು. ಇವತ್ತು CM ಎಚ್ಚರಿಕೆಯಿಂದ ಯೋಚನೆ ಮಾಡಿ ಬಿಡದಿ ಇರತಕ್ಕಂಥ ಒಂದು ಏನು ವಿಷಯ ಐತೆ ಮೊದಲು ತಕ್ಷಣ ಕೈ ಬಿಡಬೇಕು. ಯಾಕೆಂದರೆ ಇಲ್ಲಾಂದರೆ ರೈತರು ರೊಚ್ಚಿಗೆದ್ರೆ ನಾಳೆ ನಿಮ್ಮ ಸರ್ಕಾರನೇ ಕಳ್ಕೊತೀರಿ. ಯಾಕೆ ಇಂಥವು ಎಷ್ಟೋ ಆಗೈತೆ, ಅದು ಈ ಥರ ಆಗೈತೆ. ಆ ಥರ ಆಗಬಾರ್ದು. ಬರ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.